ನಟರಾಗಿದ್ದಂಥವ್ರು. ಕಮಲ್ ಹಾಸನ್ ಅವ್ರ ಹೇಳಿಕೆ ಬಗ್ಗೆ ತಾವು ಏನ್ ಹೇಳ್ತೀರಾ? ಕಮಲಾಸ್ ಅವ್ರ ಹೇಳಿಕೆನ ನಾನು ವಿರೋಧ ಮಾಡ್ತೀನಿ. ನಮಗೆ ನಮ್ಮ ಭಾಷೆ ಮೇಲೆ ಅಭಿಮಾನ ಇದೆ. ಬಹುತ ತಮಿಳು ಮತ್ತು ಕನ್ನಡ ಸಮಕಾಲೀನ ಭಾಷೆಗಳಾಗಿರ್ತದೆ. ಅವ್ರು ಆ ಥರ ಹೇಳಿದ ತಪ್ಪು. ಹಾಗಾಗಿ ಇವತ್ತು ಕರ್ನಾಟಕದ ಎಲ್ಲ ಕನ್ನಡ ಅಭಿಮಾನಿಗಳು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ, ನಾನು ವಿರೋಧ ಮಾಡ್ತೀನಿ. ಕ್ಷಮೆಯಾಚನೆ ಮಾಡಬೇಕು, ಅಲ್ಲಿ ತನಕ ಅವರ ಚಿತ್ರಗಳನ್ನ ಕನ್ನಡದಲ್ಲಿ ಬಿಡುಗಡೆ ಮಾಡಬಹುದು ಅನ್ನೋ ಹೋರಾಟ ಶುರುವಾಗಿದೆ. ಒಳ್ಳೆ ಹೋರಾಟನೇ. ಕಮಲ್ ಹಾಸನ್ ಅವ್ರಿಗೆ ಆ ಒಂದು ದಾಷ್ಟ್ಯ ಇರಬಾರ್ದು. ಅವರು ಈ ಭಾಷೆಗಳಲ್ಲಿ ತಾರತಮ್ಯ ನಮಗೆ ಗೊತ್ತಿಲ್ಲ. ನಮ್ಮ ಭಾಷೆನೇ ಪುರಾತನ ಇರ್ಬೋದು. ನಮ್ಮ ಭಾಷೆನಲ್ಲಿ ಈಗ ಬಹಳಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ನಮ್ಮ ಭಾಷೆ ಹಿರಿಮೆ ಗರಿಮೆ ಬಗ್ಗೆ ನಮ್ಗೆ ಗೊತ್ತಿದೆ. 2000ಗಿಂತ ಹೆಚ್ಚಿಗೆ ಇತಿಹಾಸ ಇರ್ತಕ್ಕಂಥ ಭಾಷೆ. ಯಾಕೆ ಹೇಳಿದ್ರು ಗೊತ್ತಿಲ್ಲ. ಅವ್ರೇನೋ ತಪ್ಪು ಮಾತಾಡಿದ್ರು ಕ್ಷಮೆ ಕೇಳ್ತಾರೆ ಅಂತ ಕಾಣುತ್ತೆ. ಆಗ್ರಹ ಮಾಡ್ತೀವಿ. ಖಂಡಿತ ಆಗ್ರಹ ಮಾಡ್ತೀನಿ. ಥ್ಯಾಂಕ್ ಯು.